ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಎಲ್ಲ ಏನು ಮಾಡ್ತಾ ಇದ್ದೀರಾ, ಹೇಗಿತ್ತು? ಸೊ ನಂದು ಪ್ರೀವಿಯಸ್ ವೀಡಿಯೋ ವರ್ಷದುಡುಕೋ ಅಂತ ಹಾಕಿದ್ದೆ, ಸೊ ಸಂಡೇ ಸ್ಪೆಷಲ್ ಅಂತ. ಸೊ ಎಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಒಂದು ಸ್ವಲ್ಪ ಹೊಸ್ದಾಗಿ ಅಂದರೆ ಡೈಲಿ ವ್ಲಾಗ್ ಥರ ಕಂಟೆಂಟ್ ಕೊಟ್ಟಿದ್ದೀನಿ. ಲೈಕ್ ಡೈಲಿ ಯಾವ ಥರ ಮಾಡ್ಬೋದು ನಾನು ವ್ಲಾಗ್ಸ್ನ ಅನ್ನೋ ಥರ. ಸೊ ಇನ್ನೊಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ನನಗೂ ಅನ್ನಿಸ್ತಿದೆ, ಬಟ್ ಮಾಡೋಣ ಅಂತ ಹೇಳ್ತಾ ಗಾಯ್ಸ್. ಸೊ ಇವತ್ತು ಬಂದು ಸೋಮವಾರ 23 ಮಾರ್ಚು. ಸೊ ಗೈಸ್, ಆಲ್ಮೋಸ್ಟು ಟೈಮ್ ಬಂದ್ಬಿಟ್ಟು 1:27, 1:15 ಆಗ್ತಿದೆ ಗೈಸ್. ಸೊ ಇವಾಗ ಒಂದು ಸ್ವಲ್ಪ 1 ಗಂಟೆಗೆ ನಂದು ಶಾಪ್ದು ಒಂದು ಸ್ವಲ್ಪ ಕೆಲಸಗಳಿತ್ತು. ಸೊ ಎಲ್ಲ ಮುಗಿಸಿ ಎಡಿಟಿಂಗ್ ಕೂತಿದ್ದೀನಿ ಗೈಸ್. ಸೊ ನೋಡ್ಬೋದು, ನಿಮಗೇನು ಸುಳ್ಳು ಯಾಕೆ ಹೇಳೋದು. ಸೊ ನೋಡ್ಬೋದು, ಕ್ಲಾರಿಟಿನ ಕೊಟ್ಬಿಡ್ತೀನಿ. 23 ಮಾರ್ಚ್ 1:27. ಸೊ 1:15 ಗೈಸ್. ಇವಾಗ ಕೂತು ಎಡಿಟಿಂಗ್ ಕೂತಿದ್ದೀನಿ. ಸೊ ಒಂದು ಸ್ವಲ್ಪ ಇವಾಗೆಲ್ಲ ಅಂದರೆ ಆಲ್ಮೋಸ್ಟು ನಾನು 12:30 ಹಂಗೇನೋ ಟ್ಯಾಬಿಗೆ ಹಾಕೊಳ್ಳೋಕೆ ಇದು ಮಾಡಿದೆ. ಸೊ ಟ್ರಾನ್ಸ್ಫರ್ ಮಾಡ್ಕೊಂಡು ಫೈಲ್ಸ್ನ ಈಗ ಎಲ್ಲ ಕೆಲಸ ಮುಗೀತು. ಆಫೀಸ್ ವರ್ಕ್ ಎಲ್ಲ ಅಂದರೆ ಶಾಪ್ ವರ್ಕ್ ಎಲ್ಲ ಮುಗೀತು ಒಂದು ಸ್ವಲ್ಪ. ಸೊ ಇವಾಗ ಕೂತಿದ್ದೀನಿ ಗೈಸ್ 1:15. ಸೊ ನೋಡೋಣ ಏನಾಗುತ್ತೆ. ನಾನು ಇವಾಗ ಎಲ್ಲ ಎಡಿಟ್ ಮುಗಿಸಿ 2 ಗಂಟೆ, ನನ್ನ ಪ್ರಕಾರ 2-2:15 ಆಲ್ಮೋಸ್ಟ್ ಎಲ್ಲ ಮುಗಿಯುತ್ತೆ. ಸೊ 2:15 ನಾನು ಡೌನ್ಲೋಡ್ ಅಂದರೆ ಇದನ್ನು ಡೌನ್ಲೋಡಿಗೆ ಕೊಟ್ರು. ಸೊ 3 ಗಂಟೆ 3:15 ಆಗುತ್ತೆ. ಸೊ 3 ಗಂಟೆ ಅಷ್ಟರಲ್ಲೂ ಆಗ್ಬೋದು, ಯಾಕಂದರೆ ಇವತ್ತಿಂದು ಟೈಮ್ ಡ್ಯೂರೇಷನ್ ಬಂದು 16 ಮಿನಿಟ್ಸ್ ನಿಯರ್ಲಿ ಇದೆ. ಸೊ ರಫಾಗಿ ಏನು ಎಡಿಟ್ ಮಾಡಿದಿರೇ 16.30 ಸೆಕೆಂಡ್ಸ್ ಏನೋ ಇದೆ. ಸೊ ನೋಡೋಣ ಏನಾಗುತ್ತೆ. ಅದೆಲ್ಲ ಆಲ್ಮೋಸ್ಟ್ 16 ಮಿನಿಟ್ಸಿಗೆ ತರ್ತೀನಿ. ಸೊ ಆದರೆ 15 ಮಿನಿಟ್ಸು 15.5 ಮಿನಿಟಿಗೆ ಬರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಫುಲ್ಲು ಎಲ್ಲ ಎಡಿಟ್ ಮಾಡಾದ್ಮೇಲೆ ಗೊತ್ತಾಗೋದು. ಸೊ ಎಲ್ಲ ಮುಗಿದ ಮೇಲೆ ನಾನು ತಿರ್ಗಾ ಡೌನ್ಲೋಡು ಕೊಟ್ಟು, ಆ ಡೌನ್ಲೋಡ್ ಏನಾದರೂ ಎಡವಟ್ಟಾಗಿ ಲೇಟ್ ಆದರೆ ಕಷ್ಟ. ಇಫ್ ಇನ್ ಕೇಸು ಬೇಗ ಆಯಿತು ಅಂದರೆ 1/2 ಅವರಿಂದ 1 ಅವರ್ ಅಷ್ಟಲ್ಲಿ ಮುಗೀತು ಅಂದರೆ ಇವತ್ತು ಒಂದು ಸ್ವಲ್ಪ ಟೈಮ್ ಸೇವಿಂಗ್ ಆಗುತ್ತೆ ಗೈಸ್. ಸೊ ನಂದು ಇಷ್ಟೊತ್ತು ಕಾಲೇ ನಿನ್ನೆ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರೋ ಪ್ರೀವಿಯಸ್ ವೀಡಿಯೋ ಇಷ್ಟೊತ್ತು ಕಾಲೇ ನಂದು ಡೌನ್ಲೋಡ್ ಆಗೋಗಿತ್ತು. ಸೊ ಅಪ್ಲೋಡ್ ಮಾಡೋಕ್ಕೆ ನನಗೆ ಎಷ್ಟು ಬೇಗ ಡೌನ್ಲೋಡ್ ಮಾಡ್ಬಿಡ್ತೀನೋ ಗೈಸ್, ಅಷ್ಟು ಬೇಗ ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಯಾಕೆ ಅಂದರೆ ಇವಾಗ ನನ್ನ ಅಟ್ಟು ಪ್ರೆಸೆಂಟ್ ಸಿಚುವೇಶನ್ ಹೇಳ್ತೀನಿ. ಸೊ ಮಳೆ ಎಲ್ಲ ಬರ್ತಿದೆ, ಮೋಡ ಎಲ್ಲ ಮುಚ್ಕೊಂಡಿದೆ. ಲೈಕ್ ಆ ಥರ ಸಿಚುವೇಶನ್ ನಾನಿರೋ ಸ್ಪಾಟಲ್ಲಿ. ಲೈಕ್ ಆಲ್ಮೋಸ್ಟು ಕರ್ನಾಟಕದಲ್ಲಿರೋರೆಲ್ಲ ಆಲ್ಮೋಸ್ಟ್ ಫೇಸ್ ಮಾಡ್ತಿದ್ದಾರೆ. ಸೊ ಸುಮಾರು ಕಡೆ ಆನೆಕಲ್ ಮಳೆ ಎಲ್ಲ ಬಿತ್ತು ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಆದಷ್ಟು ಇವಾಗ ಬರ್ತಾರ ಮಳೆಯನ್ನು ಅವಾಯ್ಡ್ ಮಾಡಿ. ಯಾರು ಎಂಜಾಯ್ ಮಾಡೋಕ್ಕೆ ಅಥವಾ ಏನೋ ಒಂದು ರೀಲ್ಸ್ ಮಾಡೋಕ್ಕೆ ಅಥವಾ ವೈರಲ್ ಆಗೋಕ್ಕೆ ಲೈಕ್ ಈ ಥರ ರಿಸ್ಕ್ ತಗೊಂಡು ಆ ಐಸ್ನ ತಿನ್ನೋದಾಗಲಿ, ಆನೆಕಲ್ನ ತಿನ್ನೋದಾಗಲಿ, ಲೈಕು ಅಪರೂಪಕ್ಕೆ ಬಿದ್ದಿರೋದು ಎಷ್ಟೋ ವರ್ಷ ಆಗಿತ್ತು ಆನೆಕಲ್ ಮಳೆ ನೋಡಿ, ಆ ಥರ ಏನಾದರೂ ತಲೆಗೆ ಬಂದರೆ ಸೊ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಇದು ಬಂದು ನ್ಯಾಚುರಲಾಗಿ ನಡೀತಾರದಲ್ಲ, ಆರ್ಟಿಫಿಷಿಯಲು. ಸೊ ಕೆಮಿಕಲ್ ಯೂಸ್ ಮಾಡಿ ಬರೆಸ್ತಾರ ಅಂತ ಮಳೆ ಅಂತ ಇನ್ಫಾರ್ಮೇಷನ್ ಬಂತು. ಸೊ ಅದಕ್ಕೋಸ್ಕರ ನನ್ನ ಚಾನಲಿಂದ ಇದೊಂದು ಅಪ್ಡೇಟು. ಸೊ ಆದಷ್ಟು ಅವಾಯ್ಡ್ ಮಾಡಿ ಈ ಥರ ಸಿಚುವೇಶನ್ಗಳಲ್ಲಿ. ನೀವು ಮಳೇಲಿ ನೆನೆಯೋದಾಗಲಿ ಅಥವಾ ಆಟ ಆಡೋದಾಗಲಿ ಅಥವಾ ರೀಲ್ಸ್ ಮಾಡಿ ಕಂಟೆಂಟ್ ಮಾಡೋಕ್ಕೆ ಒಳ್ಳೆ ಇದು ಅಂದ್ಬಿಟ್ಟು ಈ ಥರ ಏನು ರಿಸ್ಕ್ ತಗೋಬೇಡಿ. ಆದಷ್ಟು ಯೋಚನೆ ಮಾಡಿ. ಸೊ ನೀವಿದ್ರೇ ನೆಕ್ಸ್ಟ್ ಕಂಟೆಂಟು. ಸೊ ನೀವು ಚೆನ್ನಾಗಿದ್ರೇ ಕಂಟೆಂಟ್ ಮಾಡೋಕ್ಕಾಗೋದು. ಸೊ ನೀವು ಒಂದು ದಿನದ ಕಂಟೆಂಟ್ಗೋಸ್ಕರ ನಿಮ್ಮ ಹೆಲ್ತ್ನ ಹಾಳು ಮಾಡ್ಕೊಂಡ್ರೆ 1 ಮಂತ್ ರೆಸ್ಟ್ ತಗೊಂಡ್ರೆ 1 ಮಂತ್ ಕಂಟಿನ್ಯೂಸ್ ಆಗಿ ನೀವು ಕಂಟೆಂಟೇ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಸೊ ಬನ್ನಿ ಗೈಸ್, ಬ್ಯಾಕ್ ಟು ಫಾರ್ಮ್. ಸೊ ಆ ಥರ ಸಿಚುವೇಶನ್ ಇರೋದ್ರಿಂದ ನೆಟ್ವರ್ಕು ಫುಲ್ಲು ಸ್ಲೋ ಆಗಿದೆ ಗೈಸ್. ಸೊ ಇದು ಯಾರ್ಯಾರೆಲ್ಲ ಸಫರ್ ಪಡ್ತಾ ಇದ್ದೀರಿ ಇದರಿಂದ ನನಗಂತೂ ಗೊತ್ತಾಗ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಸೊ ವೈಫೈ ಒಂದು ಕಡೆ ಏರ್ಟೆಲ್ ವೈಫೈ ಇದೆ, ವೈಫೈಯೂ ಸ್ಲೋ ಆಗಿದೆ. ಸೊ ಒಂದು ಕಡೆ ನನ್ನ ಹತ್ರ ಸಿಮ್ ಇದೆ ಜಿಯೋನು ಆಲ್ಮೋಸ್ಟ್. ಇಲ್ಲಿ ಜಿಯೋ ಕಡಿಮೆ ಗೈಸ್, ನಾನು ಇರತ್ತವು ರಿಯಲಾಗಿ ನಿಜವಾಗ್ಲೂ ಹೇಳಬೇಕು ಅಂದರೆ ಜಿಯೋ ಆಲ್ಮೋಸ್ಟ್ ಕಡಿಮೆ. ಸೊ SME ಲೆವೆಟಲ್ಲಿ ಯಾರ್ಯಾರು ಈ ಸರೌಂಡಿಂಗಲ್ಲಿ ಇದ್ದೀರೋ ಸೊ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಸೊ ಏರ್ಟೆಲ್ ಒಂದು ಸ್ವಲ್ಪ ಸ್ಪೀಡ್ ಇದೆ. ಸೊ ಬಟ್ ಆದ್ರೂ ಏರ್ಟೆಲ್ಲು ಇವಾಗ ಒಂದು ಸ್ವಲ್ಪ ಸ್ಲೋ ಆಗಿದೆ. ಇಲ್ಲಿ ಬಂದು VI ಸಿಮ್ ಒಂದಿದೆ ನಂದು. ಸೊ ಅದರಲ್ಲಿ ಒಂದು ಸ್ವಲ್ಪ ನೆಟ್ವರ್ಕ್ ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಿತ್ತು ಮುಂಚೆ. ಸೊ ಮುಂಚೆ ಆದರೆ ಏನಾಗೋದು ಅಂದರೆ ಲೈಕ್ ಸಿಂಪಲಾಗಿ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಸ್ಪೀಡಾಗಿ ಸಿಗೋದು. ಸೊ ಆಲ್ಮೋಸ್ಟು ನಂದು ಫೋನಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಈ ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ಇದು ಮಾಡಿದಾಗ ಆಲ್ಮೋಸ್ಟ್ ಗೈಸ್ ನೀವು ನಂಬಲ್ಲ, 5 MB 10 MB ಗಂಟ ಸ್ಪೀಡ್ ಹೋಗ್ಬಿಡೋದು. 10ಇಂದ 15ವರೆಗೂ ಹೋಗಿರೋ ಇದೆ ದಿನಗಳಿದೆ. ಸೊ ಕೆಲವೊಂದು ದಿನ ಸೊ ಆ ಥರ ಸಿಕ್ಬಿಟ್ಟಾಗ ಏನಾಗುತ್ತೆ, ನನಗೆ ಟೆನ್ಷನೇ ಇರಲ್ಲ. ಹಾಫ್ ಆನ್ ಅವರ್ ಅಲ್ಲ ಗೈಸ್, ಆಲ್ಮೋಸ್ಟು 20 ಮಿನಿಟ್ಸ್ 30 ಮಿನಿಟ್ಸ್ಗೆಲ್ಲ ಅಪ್ಲೋಡ್ ಆಗೋಗುತ್ತೆ ಆ ಥರ ಸಿಕ್ಕಿದಾಗ. ಸೊ 5 MB 6 MB ಈ ಥರ ಸಿಕ್ಕಿದ್ರೆ ಏನಾಗುತ್ತೆ, ಲೈಕ್
ಒಂದು 1 ಅವರ್ ಹತ್ತಿರ ಈ ಥರ ತಗೊಳುತ್ತೆ. ಸೊ ಇಫ್ ಇನ್ ಕೇಸ್ 1 MB 2 MB ಸಿಕ್ಕಿದ್ರೆ 1.5 ಅವರ್ 2 ಅವರ್ಸ್ 3 ಅವರ್ಸ್ ತಗೊಳುತ್ತೆ. ಸೊ ಇವಾಗಂತೂ ಸಿಕ್ಕಾಪಟ್ಟೆ ಡೌನ್ ಆಗೋಗಿದೆ. 600-700 KB ಇಲ್ಲಿ ಸಿಗ್ತಿದೆ. ಸೊ ಅದು ಹೆವಿ ಅಂದರೆ ಹೆವಿ ತಲೆನೋವು ಆಗ್ಬಿಟ್ಟಿದೆ. ನಾನು ಇವಾಗ ಅಟ್ ಟು ಪ್ರೆಸೆಂಟ್ ಇಷ್ಟೊತ್ತು ಕಾಲೇ ನಂದು ಎಡಿಟಿಂಗ್ ಮುಗಿಬೇಕಿತ್ತು. ಸೊ ಅದೇ ನೋಡಿ ಗೈಸ್, ಅದನ್ನೇ ಮಾಡ್ಕೊಂಡು ಇವಾಗ ಸೊ ಎರಡೂ ಮುಗಿಲಿ ಕೆಲಸ. ಸೊ ಅಪ್ಡೇಟು ಕೊಟ್ಟಂಗಿರುತ್ತೆ ನಿಮಗೆ ಅಂದ್ಬಿಟ್ಟು ವ್ಲಾಗ್ನ ಆನ್ ಮಾಡ್ಕೊಂಡು ಎಡಿಟ್ ಮಾಡ್ತಾ ಕೂತಿದ್ದೀನಿ. ಸೊ ಎರಡೆರಡು ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಸೊ ನೀವೇನೇ ಹೇಳಿ, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಮಾಡೋದಕ್ಕಿಂತ ಎರಡೆರಡು ಕೆಲಸದ ಕಡೆ ನಾನು ಕಾನ್ಸಂಟ್ರೇಟ್ ಕೊಟ್ಟರೆ ಎರಡೂ ಕ್ಲೀನಾಗಿ ಆಗಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ ಅಂದರೆ ಇವಾಗ ತೋರಿಸ್ಬೇಕು ಗೈಸ್. ಸೊ ಡೈಲಿ ವ್ಲಾಗ್ ಅನ್ನೋದು ಎಂತಕ್ಕೆ ಬರುತ್ತೆ ಅಂತಂದರೆ, ಸೊ ಇದೇ ವಿಷಯಕ್ಕೆ ನಾನು ರಿಸ್ಕ್ ತಗೊಳಕ್ಕೆ ಹೋಗಲ್ಲ, ಡೈಲಿ ವ್ಲಾಗಲ್ಲಿ ಅಪ್ಡೇಟ್ ಮಾಡಬೇಕು ಅಂತ. ಸೊ ನೋಡಿ ಇವಾಗ ಅದನ್ನೂ ಮಾಡಬೇಕು, ಸೊ ಇವಾಗ ಇದನ್ನೂ ಮಾಡಬೇಕು. ಬೆಳಗ್ಗೆ ಎದ್ದಾಗಿಂದ ಬ್ಯುಸಿ ಇದ್ದಿದ್ದ ಕಾರಣ ಬೆಳಗ್ಗೆಯಿಂದ ಏನೂ ಅಪ್ಡೇಟ್ ಕೊಡೋಕ್ಕಾಗಿಲ್ಲ. ಸೊ ಅಟ್ಲೀಸ್ಟ್ ಇವಾಗಲಾದರೂ ಕೊಡೋಣ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ಎಡಿಟ್ ಕೂಡ ಮಾಡ್ತಾಯಿದ್ದೀನಿ. ಸೊ ಕೆಲವೊಂದು ಎಡಿಟು ನಾನು ವಾಯ್ಸ್ ಹಾಕೊಂಡು ಮಾಡಬೇಕಾಗುತ್ತೆ. ಸೊ ನೋಡಿ, ಇನ್ನೊಂದು ಕಡೆ ಇದೊಂದು ಪ್ರಾಬ್ಲಮ್ಮು. ಸೊ ಫೋನ್ಗಳು ಈ ಥರ ಫೋನ್ ಕಾಲ್ಗಳು ಬರ್ತಾನೆ ಇರುತ್ತೆ. ಬಟ್ ನಾನು ವ್ಲಾಗಲ್ಲಿಲ್ಲ ಅಂದರೆ 100% ಎತ್ತಿ ಮಾತಾಡಬೇಕು. ವ್ಲಾಗಲ್ಲಿರೋ ಕಾರಣ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಬಟ್ ಇದೇನು ಅಂದರೆ ಗೈಸ್, ಕಸ್ಟಮರ್ ಕೇರಿಂದ ಬರೋದು. ಸೊ ಕಸ್ಟಮರ್ಸ್ ಕಾಲ್ ಮಾಡಿದಾಗ 100% ಅಟೆಂಡ್ ಮಾಡೇ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಏನಾದರೂ ರಿಕ್ವೈರ್ಮೆಂಟ್ಸ್ ಇದೆ ದಯವಿಟ್ಟು ಕಾಲ್ ಮಾಡಿ. ಸೊ 100% ಅಟೆಂಡ್ ಮಾಡ್ತೀನಿ. ಸೊ ಅಲ್ಲಿ ಗೊತ್ತಾಗುತ್ತೆ ನನಗೆ ನಂಬರು ಸ್ಟಾರ್ಟಿಂಗ್ ಒಂದು 4 ಡಿಜಿಟ್ ನೋಡಿದ ತಕ್ಷಣ ಕಸ್ಟಮರ್ ಕೇರಿಂದ ಬರ್ತಿದ್ಯಾ ಅಥವಾ ಯಾವ್ದಾರು ಎನ್ಕ್ವೈರೀಸ್ ಬರ್ತಿದ್ಯಾ, ಈ ಥರ ಗೈಸ್. ಬ್ಯಾಂಕಿಂದ ಸುಮಾರು ಬರುತ್ತೆ. ಸೊ ಯಾರೆಲ್ಲ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಆದಷ್ಟು ಇದನ್ನು ಪೇಷನ್ಸಿಂದ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ GST ನಂಬರ್ ಆಗಿದ ತಕ್ಷಣ ಗೈಸ್, ಒಂದು ಆಲ್ಮೋಸ್ಟು ಒಂದು 2 to 3 ಮಂತ್ಸಲ್ಲಿ ನಿಮಗೆ ಡೈಲಿ ಇಲ್ಲ ಅಂದರೂ 5 to 10 ಕಾಲ್ಸ್ ಬರುತ್ತೆ. ಸೊ ಇದು ಯಾವ ರೀತಿ ಬರುತ್ತೆ ಅಂತಲೇ ಹೇಳ್ತೀನಿ. ಬೇಕಾದ್ರೆ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಗೆ ಬೇಕು ಅಂದರೆ ಹೇಳಿ 100% ಮಾಡಿಕೊಡ್ತೀನಿ. ಸೊ ಇದು ಯಾವ ಥರ ಕಾಲ್ಸ್ ಬರುತ್ತೆ ಅಂದರೆ ಗೈಸ್, ಸೊ ಎನ್ಕ್ವೈರೀಸ್ ಬರುತ್ತೆ. ಎನ್ಕ್ವೈರೀಸ್ ಅನ್ನೋದಕ್ಕಿಂತ ಕ್ರೆಡಿಟ್ ಕಾರ್ಡು, ಲೋನು, ಬಿಸ್ನೆಸ್ ಲೋನು, ಪರ್ಸ್ನಲ್ ಲೋನು. ಸೊ GST ನಂಬರ್ ಕ್ರಿಯೇಟ್ ಆಗಿರುತ್ತಲ್ವ. ಸೊ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಂತ ಗೊತ್ತು, ಯಾವ ಥರ ಬಿಸ್ನೆಸ್ ಮಾಡ್ತಾಯಿದ್ದೀರಾ. ಇಫ್ ಇನ್ ಕೇಸ್ ನಿಮ್ದೇನಾದರೂ ನ್ಯೂ ಐಡಿಯಾಸು, ಸ್ಟಾರ್ಟಪ್ ಐಡಿಯಾಸ್ ಆಗಿದ್ದರೆ ಸೊ ಈ ಥರ ಲೋನ್ ಕೊಡ್ತೀವಿ, ಈ ಥರ ಲೋನ್ ಆಫರ್ ಮಾಡ್ತೀವಿ ಅಂತಾರೆ. ಅಥವಾ ನೀವು ಏನಾದರೂ ಓಕೆ ನಾರ್ಮಲಾಗಿ ನಂದು ನಾರ್ಮಲ್ ಶಾಪೇ, ಇದೇನು ಯೂನಿಕ್ ಆಗಿ ಏನಿಲ್ಲ ಅಂದರೆ ಸ್ಟಾರ್ಟಪ್ ಥರ ಏನಲ್ಲ, ನಂದು ಎಲ್ಲ ಥರ ಮಿಕ್ಸ್ ಮಾಡಿ ನಾನು ಸೇಲ್ಸ್ ಬರೀ ರೀಟೇಲ್ ಬಿಸ್ನೆಸ್ ಮಾಡ್ತಾ ಇರೋದಂದರೆ ಅದಕ್ಕೊಂದು ಲೋನ್ ಅಮೌಂಟ್ ಆಫರ್ ಮಾಡ್ತಾರೆ. ಸೊ ಈ ಥರ ಕಾಲ್ಸ್ಗಳು ಜಾಸ್ತಿ ಬರುತ್ತೆ. ಸೊ ಇದ್ರ ಬಗ್ಗೆ ವಿಡಿಯೋ ಇನ್ಕಂಪ್ಲೀಟ್ ಆಗಿ ಬೇಕು ಅಂದರೆ, ಇನ್ಡೆಪ್ತಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಆದಷ್ಟು ನೀವು ಕಮೆಂಟ್ ಮಾಡಿದಷ್ಟು ನನಗೆ ಹೆಲ್ಪ್ ಆಗುತ್ತೆ. ನಾನು 100% ಅದ್ರ ಬಗ್ಗೆ, ಆ ಕಂಟೆಂಟ್ ಬಗ್ಗೆ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ್ದಾರ ಒಂದು ವೀಡಿಯೋ, ಯಾವ ಥರ ಒಂದು ದಿನ ನಾನು ಈ ಥರ ವ್ಲಾಗ್ ಬಗ್ಗೆ ಏನು ಹೇಳೋಕ್ಕಾಗದಿರೋ ದಿನ, ಏನಾದ್ರು ಇನ್ಫಾರ್ಮೇಟಿವ್ ವೀಡಿಯೋ ಮಾಡಬೇಕು ಅಂದಿರೋ ದಿನ ಬೇಕಾದ್ರೆ ಇದನ್ನು ಇದು ಮಾಡ್ಕೊಂಡು ಗೈಸ್ ನೀವು ಕಮೆಂಟ್ ಹಾಕಿ. ನೀವು ಏನೇ ಕಮೆಂಟ್ ಹಾಕಿದ್ರು ನಾನು ರೆಸ್ಪಾನ್ಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ನನಗೆ ಏನೂ ಭಯ ಇಲ್ಲ. ನೀವೇಂತೂ ಕಮೆಂಟ್ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ವ್ಯೂಸ್ ಮಾತ್ರ ನೋಡೋಕ್ಕೆ. ಸೊ ಇವಾಗ ಓಕೆ, ನಾನು ಎಡಿಟ್ ಆಮೇಲೆ ಮಾಡ್ತೀನಿ. ಸೊ ಏನೂ ಮಾಡೋಕ್ಕಾಗಲ್ಲ ಗೈಸ್. ಒಂದು ಸತಿ ವ್ಲಾಗ್ ಸ್ಟಾರ್ಟ್ ಮಾಡಾದ್ಮೇಲೆ ನೋಡಿ, ನಾನು ಜನರಲಾಗಿ ಮಾತಾಡೋದ್ರಿಂದ ಇದನ್ನೆಲ್ಲ ನಾನು ಪ್ರಿಪೇರ್ ಆಗಿ ಮಾತಾಡೋದಕ್ಕೂ ಪ್ರಿಪೇರ್ ಆಗದಿರ ಮಾತಾಡೋದಕ್ಕೂ ಏನು ಡಿಫ್ರೆನ್ಸು ಅಂತ ಇಲ್ಲ ಗೊತ್ತಾಗುತ್ತೆ. ಸೊ ಇವಾಗ ನನ್ನ ತಲೆಗೆ ಬಂತು ಸೊ ನನ್ನ ಚಾನಲ್ಲು ಅಂತ. ಸೊ ಆನ್ ಸ್ಪಾಟು ನನ್ನ ಚಾನಲ್ಗೆ ಹೋಗಿ ಹುಡುಕ್ಬೇಕು. ಸೊ ಇಫ್ ಇನ್ ಕೇಸ್ ನಾನು ಪ್ರಿಪೇರ್ ಆಗಿದ್ದರೆ ಎಲ್ಲ ಇವಾಗ ಎಡಿಟ್ ಮಾಡೋದು ಬಿಟ್ಬಿಟ್ಟು ಇದ್ರ ಬಗ್ಗೆ ಏನೇ ಮಾತಾಡೋ ಥರ ಮಾಡ್ಬೋದಿತ್ತು. ಸೊ ನಂದು ಜನರಲಾಗಿ ಮಾತಾಡೋ ಚಾನಲ್ಲು ಅಂತ ಹೇಳೋದು ಇದಕ್ಕೆ. ಸೊ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಗೈಸ್, 3.6K ಆಯಿತು. ಸೊ 3.5K ಮೊನ್ನೆ ರೀಸೆಂಟಾಗಿ ಆಯಿತು. ಸೊ 3.6K ಆಲ್ಮೋಸ್ಟ್ 5 ವೀಡಿಯೋ ಅಷ್ಟೇ ಹಾಕಿರೋದು. 3.5K ಸಬ್ಸ್ಕ್ರೈಬರ್ಸ್ ಆದಮೇಲೆ, ಸೊ 3.5K ಸಬ್ಸ್ಕ್ರೈಬರ್ಸ್ ವೀಡಿಯೋನು ತಗೊಂಡ್ರೆ ಈ ವಿಡಿಯೋ ಬರ್ತಾ ಇರೋದು ಕರೆಕ್ಟಾಗಿ 5ನೇದು. ಅದನ್ನು ಬಿಟ್ಟರೆ 4ನೇ ವೀಡಿಯೋ ಇದು. ಸೊ ನೋಡಿ ಗೈಸ್, ಆಲ್ಮೋಸ್ಟ್ 3-4 ವೀಡಿಯೋಗೆ 100, 200, 300 ಈ ಥರ 100ಸಲ್ಲಿ ಸಬ್ಸ್ಕ್ರೈಬ್ ಆಯ್ತಿದ್ದಾರೆ. ಬಟ್ ಪ್ರೀವಿಯಸ್ ಆಗಿ ಇನ್ನೂ ಕ್ರೇಜಿ ಲೆವೆಲಲ್ಲಿ ಸಬ್ಸ್ಕ್ರೈಬ್ ಆಯ್ತಿದ್ರು. ಸೊ ಬಟ್ ಇವಾಗ ಒಂದು ಸ್ವಲ್ಪ ಡೌನ್ ಆಗಿದೆ. ನಾನು ಮುಂಚೆನೇ ಹೇಳಿರೋ ಥರ ಇದ್ದೇ ಇರುತ್ತೆ ಗೈಸ್. ನೀವು ಬಿಸ್ನೆಸ್ ಮಾಡಬೇಕಾದಾಗಲೂ ಅಷ್ಟೇ, ಏನಾರು ರಿಸ್ಕ್ ತಗೊಂಡು ಮಾಡಬೇಕಾದಾಗಲೂ ಅಷ್ಟೇ, ಏನೇ ವರ್ಕ್ ಮಾಡಬೇಕಾದಾಗಲೂ ಅಷ್ಟೇ, ನಿಮ್ಮ ಗ್ರಾಫಲ್ಲಿ ಯಾವತ್ತಿದ್ರೂ ಸ್ಟ್ರೈಟ್ ಲೈನ್ ಇರೋದೇ ಇಲ್ಲ, ಅಂದರೆ ಅಪ್ವರ್ಡ್ ಸ್ಟ್ರೈಟ್ ಲೈನ್ ಇರೋದೇ ಇಲ್ಲ. ಸೊ ಲೆವೆಲಾಗೂ ಇರೋದು ಕಷ್ಟ. ಸೊ ಇನ್ಕ್ರೀಸ್ ಡಿಕ್ರೀಸ್ ಈ ಥರನೇ ನಿಮ್ಮದು ಚಾಟ್ ಬರೋದು. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ನಾವು ರೆಡಿ ಇರಬೇಕು ಫೇಸ್ ಮಾಡೋದಕ್ಕೆ. ಸೊ ಈ ರೀತಿ ಗೈಸ್
ಸೊ ನನ್ನ ಚಾನಲಲ್ಲಿ ವ್ಯೂಸ್ ನೋಡಿ ಆಲ್ಮೋಸ್ಟ್ ಎಲ್ಲ ವೀಡಿಯೋಸನ್ನು 100-200 ರೀಚ್ ಆಗ್ತಾ ಇದೆ. ಸೊ ಇವಾಗ ರೀಸೆಂಟಾಗಿ ಬಿಟ್ಟರೆ ವೀಡಿಯೋಸ್ ಒಂದು ಸ್ವಲ್ಪ 200 ರೀಚ್ ಆಗೋದು ಕಷ್ಟ ಆಗ್ತಿದೆ. ಸೊ ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅಂತಲೇ ಡೈಲಿ ವ್ಲಾಗಿಗೆ ಚೇಂಜ್ ಮಾಡಿದೆ ಕಂಟೆಂಟ್ನ. ಸೊ ಏನಕ್ಕೆ ಅಂದರೆ ಬಿಸ್ನೆಸ್ ರಿಲೇಟೆಡ್ ವೀಡಿಯೋ ಬಿಟ್ಟಾಗ ಒಂದು ಸ್ವಲ್ಪ ಡೌನ್ ಆಯಿತು ಚಾನಲ್ಲು. ಸೊ ನನಗೆ ಅನ್ನಿಸ್ತು, ಸೊ ಓಕೆ ಇದು ನನ್ನ ಚಾನಲ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಇವರು. ಆ್ಯಂಡ್ ನ್ಯಾಚುರಲಾಗಿ ಮಾತಾಡೋದು, ಬಟ್ ಡೈಲಿ ವ್ಲಾಗ್ ಥರ ಮಾತಾಡೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನ ಅನ್ನೋ ಥರ ಅರ್ಥ ಆಯಿತು. ಸೊ ಇಲ್ಲೇ ನೋಡ್ತಾ ಇದ್ದೀನಿ, ನೀವು ಬೇಕಾದ್ರೆ ಚಾನಲ್ ಓಪನ್ ಮಾಡ್ಕೊಂಡು ನೋಡಿ. ನಾನು ಚಾನಲ್ನ ಆ್ಯಕ್ಚುಲಿ ತೋರಿಸ್ಬೋದು, ಬಟ್ ಬೇಡ, ಜಾಸ್ತಿ ನಾನು ಅದನ್ನೇ ತೋರಿಸಿದ್ರೆ ಒಂದು ಸ್ವಲ್ಪ ಸ್ಟ್ರೈಕ್ಸ್ ಬೀಳೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಗೈಸ್, ಸೊ ಇಂಪಾರ್ಟೆಂಟ್ ಇದು ತೋರಿಸ್ತೀನಿ. ಸೊ ನೋಡಿ ಎಲ್ಲ ಥರನೂ ಇದು ಮಾಡಿದ್ದೀನಿ. ನೋಡೋಣ, ಇನ್ನಷ್ಟು ಸಪೋರ್ಟ್ ಕೊಟ್ಟರೆ ಆದಷ್ಟು ಬೇಗ ಇನ್ನೂ ಕ್ರೇಜಿಯಾಗಿ ಬರೋಣ. ಸೊ ನೀವು 100 ವ್ಯೂಸ್, 200 ವ್ಯೂಸ್, 300 ವ್ಯೂಸ್ ಹೋಗ್ತಾ ಐತೆ, 700 1000 ಎಲ್ಲ ಹೋಗಿದೆ, 2500 2600 700 ಎಲ್ಲ ಆಲ್ಮೋಸ್ಟ್ 3000 ಗಂಟನೂ ವ್ಯೂಸ್ ಹೋಗಿದೆ ಕೆಲವೊಂದು ವೀಡಿಯೋಸು. ಸೊ ಆದಷ್ಟು ನನಗೆ ಇತ್ತೀಚೆಗೆ ಬಂದಿರೋ ಕಮೆಂಟ್ಸು ನಾನು ನೋಡಿದ್ದೀನಿ ಬ್ರೋ, ನಾನು ಇಲ್ಲೇ ಇದ್ದೀನಿ, ಸೊ ನಮ್ಮೂರಿದು, ಸೊ ನಾನು ವಿಸಿಟ್ ಮಾಡೋ ಟೆಂಪಲ್ ನಮ್ಮನೆ ದೇವ್ರು, ಈ ಥರ ಕಮೆಂಟ್ಸ್ ಬಂದಿದೆ. ಸೊ ನನ್ನಲ್ಲಿ ಏನು ಚೇಂಜ್ ಮಾಡ್ಕೋಬೇಕು, ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ಕಮೆಂಟ್ಸ್ಗಳು ಬರ್ತಾಯಿಲ್ಲ. ಸೊ ಕಮೆಂಟ್ಸ್ ಬರ್ತಾಯಿಲ್ಲ ಅಂದಿದ ತಕ್ಷಣ ನನ್ನ ಮೈಂಡಿಗೆ ಏನು ಬರುತ್ತೆ ಅಂದರೆ ಗೈಸ್, ಸೊ ಇದು ಓಕೆ, ಇದು ನನ್ನ ಪಾತು ಕರೆಕ್ಟಾಗಿದೆ, ಸೊ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚು ಇಷ್ಟಪಡ್ತಿದ್ದಾರೆ, ಸೊ ಎಲ್ಲ ಥರ ಕಂಟೆಂಟ್ನು ಕೊಡೋಣ ಅನ್ನೋ ಥರ ನನ್ನ ತಲೆಯಲ್ಲಿ ಹೋಗುತ್ತೆ. ಬಟ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಚೇಂಜಸ್ ಬೇಕು ಅಂದರೆ ಹಾಕಿ ಗೈಸ್, ಸೊ ಏನು ಪ್ರಾಬ್ಲಮ್ ಇಲ್ಲ ಹಾಕೋದ್ರಿಂದ. ಸೊ ಇನ್ನೂ ಒಂದು ಆಫರ್ ಕೊಡಬೇಕು ಅಂದರೆ, ಆ್ಯಕ್ಚುಲಿ ನಾನು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿಲ್ಲ. ಸೊ ನನ್ನ ಅಂದರೆ ಇದೇ ಯೂಟ್ಯೂಬಲ್ಲಿ ನಿಮ್ಗೇನಾದರೂ ಸ್ಪೆಷಲಾಗಿ ಐಡಿಯಾ ಇದ್ದೋ ಪಬ್ಲಿಕಾಗಿ ಕಮೆಂಟ್ ಹಾಕೋಕ್ಕೆ ಮುಂಚೆ, ಅಂದರೆ ಇನ್ಸರಿಕೆ ಆಗ್ತಿದೆ, ಲೈಕ್ ಬೇಡ, ಚೆನ್ನಾಗಿರಲ್ಲ, ಯಾವ ಥರ ಥಿಂಕ್ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ, ಪ್ರೈವೇಸಿ ಚಾಟ್ ಇದ್ರೆ ಚೆನ್ನಾಗಿರೋದು ಇದರಲ್ಲಿ, ಆ ಥರ ಏನಾದರೂ ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನ್ನ ಸ್ಕ್ರೋಲ್ ಮಾಡಿ, ಸೊ VPPA ಫ್ಯಾಷನ್ಸಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ, ನನ್ನ ಫೋನ್ ನಂಬರ್ ಕೂಡ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದಕ್ಕೆ ವಾಟ್ಸಪ್ ಕೂಡ ಮಾಡ್ಬೋದು, ಬಟ್ ಅದು ಬಿಸ್ನೆಸ್ ರಿಲೇಟೆಡ್ಡು, ಸೊ ಓಕೆ ಪರವಾಗಿಲ್ಲ. ಬಟ್ ಇನ್ನೂ ಬೆಸ್ಟ್ ಆಪ್ಷನ್ ಏನು ಅಂದರೆ ರಾಕೇಶ್ ಪ್ರಜ್ಜು ಅಂತ ಇನ್ಸ್ಟಾಗ್ರಾಮು ಇದೆ, ಇನ್ಸ್ಟಾಗ್ರಾಮ್ ಲಿಂಕು ಕೂಡ ನಾನು ಹಾಕಿರ್ತೀನಿ. ಅಂದರೆ VPPA ಫ್ಯಾಷನ್ಸ್ ಇರುತ್ತಲ್ಲ, ಕಂಪ್ಲೀಟ್ ಕಾಲಮು VPPA ಫ್ಯಾಷನ್ಸ್ ಇರುತ್ತೆ, ಅದಕ್ಕಿಂತ ಒಂದು 2 ಸ್ಟೆಪ್ಪು ಮೇಲ್ಗಡೆ. ಸೊ ಪ್ಲೀಸ್ ಡೂ ಫಾಲೋ ಆನ್ ಇನ್ಸ್ಟಾಗ್ರಾಮ್ ಫಾರ್ ಮೋರ್ ಅಪ್ಡೇಟ್ಸು, ಅಥವಾ ರಿಲೇಟೆಡ್ ಟು ದಟ್ ವಿಡಿಯೋ ಅನ್ನೋ ಥರ ಏನೋ ಒಂದು ಸೆಂಟೆನ್ಸ್ ಬಂದು ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್ ಅಂತ ಇರುತ್ತೆ ಗೈಸ್. ಇನ್ಸ್ಟಾಗ್ರಾಮ್ ಅಂತ ಇರುತ್ತೆ, ಅಲ್ಲಿ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಲಿಂಕ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮಿಗೆ ಕರ್ಕೊಂಡು ಹೋಗುತ್ತೆ. ಸೊ ಇಫ್ ಇನ್ ಕೇಸ್ ನಿಮಗೆ ಫಾಲೋ ಮಾಡಬೇಕು ಅನ್ಸಿದ್ರೆ ಫಾಲೋ ಮಾಡಿ. ಏನಕ್ಕೆ ಅಂದರೆ ಅದರಲ್ಲಿ ನಾನು ಮಿನಿ ವ್ಲಾಗು ಅಥವಾ ಬೇರೆ ಕ್ರೇಜಿ ಲೆವೆಲ್ ಕಂಟೆಂಟ್ಸು, ಏನಾದರೂ ಒಂದು ಮೋಟಿವೇಶ್ನಲ್ ಸ್ಪೀಚು ಆ ಥರ ಏನಾದರೂ ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿನ್ನೂ ಒಂದು ಮುಹೂರ್ತ ಕೂಡ ಬಂದಿಲ್ಲ. ಮುಹೂರ್ತ ಅಂದರೆ ನಾನೇನು ಶಾಸ್ತ್ರ ಕೇಳ್ತಿಲ್ಲ ಗೈಸ್. ಸೊ ಅದು ಸ್ಟಾರ್ಟ್ ಮಾಡೋದಕ್ಕಿನ್ನ ನನಗೆ ಟೈಮ್ ಸಿಗ್ತಾ ಇಲ್ಲ, ಇದಕ್ಕೆ ಮುಹೂರ್ತ ಅಂತಂದೆ. ಸೊ ನೋಡೋಣ, ಬರೋಣ ಇನ್ನು ಕ್ರೇಜಿ ಲೆವೆಲಲ್ಲಿ ಬರೋಣ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ಬಂದರೆ ಆಬ್ವಿಯಸ್ಲಿ ಯೂಟ್ಯೂಬಲ್ಲಿ ಕೂಡ ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಎರಡು ಕಡೆನೇ ಮ್ಯಾನೇಜ್ ಆಗುತ್ತೆ. ಅದಕ್ಕೆ ಫಸ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಫುಲ್ ಪ್ರಿಪೇರ್ ಆಗ್ತಾಯಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ ಗೈಸ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಮಾಡಿ. ಸೊ ಪ್ರೀವಿಯಸ್ ವೀಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ. ಸೊ ತುಂಬ ಕ್ರೇಜಿ ಲೆವೆಲಲ್ಲಿ ಮಾಡಿದ್ದೀನಿ ಎಡಿಟು. ಸೊ ನಿಮಗೆ ತೋರಿಸ್ದಂಗೆ ಕ್ರೇಜಿ ಲೆವೆಲಲ್ಲಿ ಎಡಿಟು ಅನ್ನೋದಕ್ಕಿಂತ ಹೊಸ್ದಾಗಿ ಡೈಲಿ ವ್ಲಾಗ್, ನಂದು ಆಲ್ಮೋಸ್ಟ್ ಡೈಲಿ ವ್ಲಾಗ್ ಬಂದರೆ ಯಾವ ಥರ ಒಂದು 80% ನನ್ನ ವ್ಲಾಗ್ ಇದೇ ಥರ ಇರುತ್ತೆ ಅನ್ನೋ ಥರ ತೋರಿಸಿರೋದು. ಸೊ ನೋಡ್ಕೊಬನ್ನಿ ಗೈಸ್. ಸೊ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಸ್ಪೆಷಲಾಗಿ ನಡೆದರೆ ಇವತ್ತಿನ ಜರ್ನಿಲಿ, ಸೊ ಅದನ್ನು 100% ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಗೈಸ್. ಆ್ಯಕ್ಚುಲಿ ಇವತ್ತು ಪೂರ್ತಿ ನಂದು ಶಾರ್ಪು ಕಂಟ್ರೋಲೇ ಇರೋದು. ಸೊ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ ಫ್ಯಾಮಿಲಿಲಿ. ಸೊ ಅಮ್ಮ, ತಮ್ಮ, ಅಪ್ಪ ಎಲ್ಲ ಬ್ಯುಸಿ. ಸೊ ನಾನೊಬ್ಬನೇ ಫ್ರೀಯಾಗಿರೋದು ಇವತ್ತು. ಸೊ ಅದಕ್ಕೋಸ್ಕರ ಶಾಪ್ ಫುಲ್ ನಾನೇ ಇರ್ತೀನಿ ಇವತ್ತು. ಸೊ ಇಫ್ ಇನ್ ಕೇಸ್ ಯಾರಾದರೂ ಫ್ರೀ ಇದ್ದರೆ ನಾನು ಯಾವ್ದಾದ್ರು ಟೆಂಪಲ್ ವಿಸಿಟ್ ಮಾಡಿ ಒಂದು ಸ್ವಲ್ಪ ಕ್ಯಾಪ್ಚರ್ಸ್ ಮಾಡೋಣ ಏನಾದರೂ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲ್ಲ. ಸೊ ನಾಳೆ ಬಂದು ಒಂದು ಸ್ವಲ್ಪ ಕೆಲಸ ಇದೆ, ಬಟ್ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ನಾಳೆ ಏನಾದರೂ ಆಗಿಲ್ಲ ಅಂದರೆ ನಾಳೆ ಇದಕ್ಕೆ ಪೋಸ್ಟ್ಪೋಂಡ್ ಆಗುತ್ತೆ ಕೆಲಸ. ಸೊ ನಾಳೆ ಇಂಪಾರ್ಟೆಂಟ್ ಕೆಲಸಗಳು ತುಂಬ ಇದೆ ಗೈಸ್. ಸೊ ಅದ್ರಲ್ಲಿ ಯಾವುದು ಪಿಕ್ ಮಾಡಬೇಕು, ಯಾರು ಡ್ರಾಪ್ ಮಾಡಬೇಕು ಗೊತ್ತಾಗ್ತಿಲ್ಲ. ಸೊ ಅದು ಇವತ್ತು ನೈಟ್ ಅಷ್ಟಲ್ಲಿ ಕನ್ಫರ್ಮ್ ಆಗುತ್ತೆ. ಇಫ್ ಇನ್ ಕೇಸ್ ನಾನು ಹೊರಗಡೆ ಹೋಗೋ ಥರ ಏನಾದರೂ ಪ್ಲ್ಯಾನ್ ಆದರೆ ಅದನ್ನೂ ಕೂಡ ಕ್ಯಾಪ್ಚರ್ ಮಾಡೋಣ. ಸೊ ಇಫ್ ಇನ್ ಕೇಸ್ ಇಲ್ಲಿ ಆಫೀಸ್ದು ಇಂಪಾರ್ಟೆಂಟ್ ವರ್ಕು ಅದು ಕಂಪ್ಲೀಟ್ ಆಗಲೇಬೇಕು, ಅದು ಏನಾದರೂ ಅಂತ ಅನ್ಸಿದ್ರೆ ನಾನು ಇಲ್ಲೇ ಇರ್ತೀನಿ. ಸೊ
ವೆಡ್ನೆಸ್ಡೇಗೆ ಪೋಸ್ಟ್ಪೋಂಡ್ ಆಗುತ್ತದು. ಸೊ ನೋಡೋಣ ಏನೇನಾಗುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗೈಸ್. ಆಲ್ಮೋಸ್ಟ್ ಡೈಲಿ ವ್ಲಾಗ್ ಥರನೇ ಮಾಡ್ಬೇಕು ಇನ್ಮೇಲೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಸೊ ನೋಡೋಣ ಏನಾಗುತ್ತೆ, ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಎಲ್ಲ ತಲೆಯಿಂದ ಕಿತ್ತಾಕ್ಬಿಟ್ಟು ಪೀಸಾಗಿ ನಾನು ಅಪ್ಡೇಟ್ ಇದೇ ಥರ ಕೂತ್ಕೊಂಡು ಅಪ್ಡೇಟ್ ಕೊಡೋ ಥರನಾದರೂ ಕೊಡ್ತಾರೋಣ ಅಂತ ಫಿಕ್ಸ್ ಆಗಿದ್ದೀನಿ ಗೈಸ್. ಸೊ ಸಿಗ್ತೀನಿ. ಇದೇ ವಿಡಿಯೋ ಲೆಂತಿ ಆಗೋಯ್ತು, ಆಲ್ಮೋಸ್ಟ್ 10 ಮಿನಿಟ್ಸು 12 ಮಿನಿಟ್ಸ್ ಕ್ರಾಸ್ ಆಗಿರಬೇಕು. ಸೊ ನೋಡೋಣ ಏನಾಗುತ್ತೋ. ಸೊ ಏನೋ ಕಂಟೆಂಟ್ ಸಿಕ್ಕಿಲ್ಲ ಅಂದರೆ ಇದೇ ಕಂಟಿನ್ಯೂ ಆಗುತ್ತೆ, ಏನು ಕಂಟೆಂಟ್ ಇದು ಕಂಟಿನ್ಯೂ ಆದರೆ ಇದು ಪ್ಲಸ್ ಆ್ಯಡ್ ಆಗುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಗೈಸ್. ಸೊ ನೋಡೋಣ ನೆಕ್ಸ್ಟ್ ವೀಡಿಯೋ ಏನಾದರೂ ಸಿಗ್ತೀನಿ ಅಥವಾ ನೈಟ್ 100% ನೈಟ್ ಸಿಕ್ಕೇ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್.